ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿರೋ ರೆಸ್ಟೋರೆಂಟ್ ಇದು 1977 ಸ್ಟಾರ್ಟ್ ಮಾಡಿರೋದು. ಅವತ್ತಿಂದ ಸೇಮ್ ಟೇಸ್ಟ್ ಮತ್ತು ಕಸ್ಟಮರ್ ರಿವ್ಯೂಸ್ ಎಲ್ಲನೂ ಚೆಕ್ ಮಾಡಿದ್ರು ಸೇಮ್ ಇದೆ ಇವತ್ತಿಗೂ ಕೂಡ. ಸೊ ಅದಕ್ಕೆ ಅವರು ಒಂದು ಹೊಸ ಬ್ರಾಂಚ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ ಕುಮಾರ ಪಾರ್ಕ್ ಹತ್ರ, ಚಾಲುಕ್ಯ ಸಾಮ್ರಾಟ್ ರೆಸ್ಟೋರೆಂಟ್. ಈ ಮುಂಚೆ ಚಾಲುಕ್ಯ ಸಾಮ್ರಾಟ್ ಕೆಫೆ ಅಂತ ಇತ್ತು, ಈಗ ಚಾಲುಕ್ಯ ಸಾಮ್ರಾಟ್ ರೆಸ್ಟೋರೆಂಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮೆನು ಡೀಟೇಲ್ಸ್ ನೋಡ್ಬೋದು, ತುಂಬ ವೆರೈಟೀಸ್ ಸಿಗುತ್ತೆ ನಿಮಗೆ. ಈಗ ರೈಸ್ಗೆ ಹೋದರೆ ತುಂಬ ಆಪ್ಷನ್ ಇಲ್ಲ ಅಂತ ಒಂದೊಂದು ರೆಸ್ಟೋರೆಂಟಲ್ಲಿ ನಮಗೆ ಅನಿಸುತ್ತೆ ಅಲ್ವಾ, ಆದರೆ ಈ ರೆಸ್ಟೋರೆಂಟಲ್ಲಿ ಆ ಥರ ಅನಿಸೋದೇ ಇಲ್ಲ. ಸಿಕ್ಕಾಪಟ್ಟೆ ಆಪ್ಷನ್ ಇರುತ್ತೆ. ತವಾ ಪಲಾವ್, ಬಿರಿಯಾನಿ, ಈಗ ಬಿರಿಯಾನಿಲೇ ತುಂಬ ಆಪ್ಷನ್ನು, ಆಮೇಲೆ ರೋಟೀಸಲ್ಲೇ ತುಂಬ ಆಪ್ಷನ್, ಈ ಥರ ತುಂಬ ಆಪ್ಷನ್ ಇರುತ್ತೆ. ಮತ್ತು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮೀಲ್ ಎಲ್ಲನೂ ಸಿಗುತ್ತೆ. ಆಮೇಲೆ ಚೈನೀಸ್ ಅಂತ ಹೇಳಿದ್ರೆ ಈಗ ಮಂಚೂರಿಯನ್ ಎಲ್ಲನೂ ತುಂಬ ಆಪ್ಷನ್ ಇದೆ. ನಾವು ಕೂಡ ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡಿದಾಗ ಏನೆಲ್ಲ ಮೆನು ಇದೆ ಡೀಟೇಲಾಗಿ ಚೆಕ್ ಮಾಡಿದ್ವಿ. ಆಮೇಲೆ ಪ್ರೈಸ್ ಎಲ್ಲ ಹೇಗಿದೆ ಅಂತ ಎಲ್ಲ ಚೆಕ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಂದರೆ ಎಲ್ಲದ್ರದ್ದು ಪ್ರೈಸ್ ಕೂಡ ರೀಸನಬಲ್ ಆಗೇ ಇದೆ. ಇಲ್ಲಿ ಸೆಲ್ಫ್ ಸರ್ವಿಸ್ ಮಾತ್ರ ಅಲ್ಲ, ಡೈನಿಂಗ್ ಸ್ಪೇಸ್ ಕೂಡ ಇದೆ, ಹಾಗೆ ಪಾರ್ಟಿ ಹಾಲ್ ಕೂಡ ಇದೆ. ನೀವೇನಾದರೂ ಈಗ ಯಾವುದಾದ್ರೂ ಪಾರ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೀ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಕೌಂಟರಲ್ಲಿ ಹೋಗಿ ನೀವು ಏನು ಬೇಕೋ ಅದನ್ನೆಲ್ಲ ತೊಗೋಬೋದು. ಇಲ್ಲಾಂದರೆ ಈ ಥರ ಅಲ್ಲಿ ಪಕ್ಕದಲ್ಲೇ ನೀವು ಆನ್ಲೈನ್ ಥ್ರೂ ಆರ್ಡರ್ ಮಾಡ್ಬೋದು, ಏನೆಲ್ಲ ಬೇಕೋ ಅದನ್ನು. ಪೇಮೆಂಟ್ ಕೂಡ ಇದರಲ್ಲೇ ಮಾಡ್ಬೋದು. ನಾವು ಕೂಡ ಇದರಲ್ಲಿ ಏನೆಲ್ಲ ಬೇಕೋ ಅದನ್ನು ಆ್ಯಡ್ ಮಾಡಿ ಆಮೇಲೆ ಕಾರ್ಟ್ಗೆ ಹಾಕಿದ್ವಿ. ಲಾಸ್ಟಲ್ಲಿ ಕಾರ್ಟಲ್ಲಿ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಏನಾದರೂ ಬೇಕಿದ್ದರೆ ಎಡಿಟ್ ಕೂಡ ಮಾಡ್ಬೋದು, ಮತ್ತು ಆ್ಯಡ್ ಕೂಡ ಮಾಡ್ಬೋದು, ಆ ಥರ ಆಪ್ಷನ್ ಇದೆ. ಅದೆಲ್ಲ ಆದಮೇಲೆ ನಿಮಗೆ ಒಂದು ಸ್ಕ್ಯಾನರ್ ಆಪ್ಷನ್ ಬರುತ್ತೆ. ಸ್ಕ್ಯಾನರ್ ಆಪ್ಷನಲ್ಲಿ ಪೇಮೆಂಟ್ ಮಾಡ್ಬೋದು, ಇಲ್ಲಾಂದರೆ ಕಾರ್ಡ್ ಕೂಡ ಆಪ್ಷನ್ ಇರುತ್ತೆ. ಕಾರ್ಡ್ ಥ್ರೂ ಕಾರ್ಡನ್ನ ಆ್ಯಡ್ ಮಾಡಿ ಅದರಲ್ಲಿ ಪೇಮೆಂಟ್ ಮಾಡ್ಬೋದು. ಇನ್ನೂ ಆ್ಯಂಬಿಯನ್ಸ್ಗೆ ಬರೋದಾದರೆ ಆ್ಯಂಬಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅಂದರೆ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ರೆಸ್ಟೋರೆಂಟ್ನ. ಸೆಲ್ಫ್ ಸರ್ವಿಸೇ ಇರ್ಬೋದು, ಆದರೆ ನಿಮಗೆ ಅಲ್ಲಿ ಕ್ಲೀನಿಂಗ್ ಇರ್ಬೋದು ಅದೆಲ್ಲನೂ. ಈಗ ಪ್ಲೇಟ್ ಇಟ್ಟಿದ ತಕ್ಷಣ ಒಬ್ಬರು ಅಂದರೆ ಕ್ಲೀನಿಂಗ್ ಇಮಿಡಿಯೇಟ್ಲಿ ಮಾಡ್ತಾರೆ. ಸ್ಪೇಷಿಯಸ್ ಆಗಿದೆ. 100 to 150 ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಆಮೇಲೆ ಇಲ್ಲಿ ನೀವು ಬಿಲ್ಲೆಲ್ಲ ತೊಗೊಂಡ್ಮೇಲೆ ಡಿಫ್ರೆಂಟ್ ಕೌಂಟರ್ಗಳಿದೆ ಇಲ್ಲಿ. ಸೌತ್ ಇಂಡಿಯನ್ಗೆ ಬೇರೆ, ನಾರ್ತ್ ಇಂಡಿಯನ್, ಹಾಗೆ ಚೈನೀಸ್ ಫುಡ್, ಕಾಫಿ, ಜ್ಯೂಸ್, ಸ್ವೀಟ್ಸ್, ಈ ಥರ ಡಿಫ್ರೆಂಟ್ ಕೌಂಟರ್ ಇದೆ. ಅಲ್ಲೋಗಿ ತೊಗೊಂಡೋಗಿ ಕೊಟ್ಟರೆ ಬಿಲ್ನ ರೆಡಿ ಮಾಡಿಕೊಡ್ತಾರೆ. ಆಮೇಲೆ ಇಲ್ಲಿ ಪಾರ್ಸಲ್ಗೆ ಇನ್ನೊಂದು ಕೌಂಟರ್ ಇದೆ. ನಾನೇ ವಿಡಿಯೋ ಮಾಡಾದ್ಮೇಲೆ ಮತ್ತೆ 2 ಟೈಮ್ಸ್ ಹೋಗಿ ವಿಸಿಟ್ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿತ್ತು ಟೇಸ್ಟ್. ಇಲ್ಲಿ ಪನ್ನೀರ್ ಕಡಾಯಿ ರೋಟಿನ ಟ್ರೈ ಮಾಡಿದ್ವಿ, ಆಮೇಲೆ ತವಾ ಪಲಾವ್ ಮತ್ತು ಸೌತ್ ಇಂಡಿಯನ್ ಮೀಲ್ ಕೂಡ ಟ್ರೈ ಮಾಡಿದ್ವಿ. ಸೆಟ್ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ, 2 ದೋಸೆ ಕೊಡ್ತಾರೆ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ರೆಸ್ಟೋರೆಂಟ್ನ ಸೆಂಟರ್ ಲೊಕೇಶನಲ್ಲಿ ಮಾಡಿದ್ದಾರೆ, ಅಂದರೆ ಸದಾಶಿವ್ ನಗರ್, ಮೆಜೆಸ್ಟಿಕ್, ಮಲ್ಲೇಶ್ವರಂ, ಹೀಗೆ ಎಲ್ಲ ಪ್ಲೇಸ್ ಕೂಡ ಇದಕ್ಕೆ ನಿಯರೆಸ್ಟೇ ಇದೆ. ನೀವೇನಾದರೂ ಆಲ್ರೆಡಿ ರೆಸ್ಟೋರೆಂಟ್ನ ವಿಸಿಟ್ ಮಾಡಿದರೆ ನಿಮಗೆ ಯಾವುದಲ್ಲಿ ಫೇವ್ರೆಟ್ ಅನಿಸ್ತು ಅನ್ನೋದನ್ನ ಹೇಳಿ. ನನಗೆ ಇಲ್ಲಿ ಬಾದಾಮ್ ಲಸ್ಸಿನ ಕುಡಿದೆ, ಅದಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ನಿಮಗೆಲ್ಲರಿಗೂ. ಆಮೇಲೆ ಇದೇ ರೀತಿ ಫುಡ್ ರಿಲೇಟೆಡ್ ಯಾವುದಾದ್ರೂ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಸಜೆಸ್ಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಹೇಳಿದ್ರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.